ನಿಮಗೂ ಡೈಲಿ ಚಪಾತಿ ತಿಂದು ಬೋರ್ ಆಗಿದ್ದರೆ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ನಾವಿವತ್ತು ಮಾಡ್ತಾ ಇರೋದು ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಮೆಂತ್ಯ ಸೊಪ್ಪಿನ ಚಪಾತಿ ಆರ್ ಪರೋಟ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡು ಕಡ್ಡಿಗಳನ್ನು ಬಿಟ್ಟು ತುದಿ ಎಲೆ ಮಾತ್ರ ತೆಗೆದಿಟ್ಕೋಬೇಕು. ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ತೊಳೆದಿರೋ ಸೊಪ್ಪನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಚಿಕ್ಕ ಬೌಲಲ್ಲಿ 1 ಕಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕ 1 ಸ್ಪೂನಲ್ಲಿ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಾಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಅದನ್ನು ಎರಡನ್ನೂ ಚಿಕ್ಕದಾಗಿ ಜಜ್ಜಿಟ್ಕೊಂಡು ಕೂಡ ಹಾಕ್ಕೋಬೋದು. ಮತ್ತು 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಕೈಯಲ್ಲೇ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೇನೆ ನೀರನ್ನು ಹಾಕೋಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಸೊಪ್ಪಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಕೈಯಲ್ಲೇ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಅದಕ್ಕೆ ನೀವು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ನಾವು ಕಲಿಸ್ಕೋಬೇಕು. ಮೊದಲಿಗೆ ನೀವು ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಈ ಸೊಪ್ಪನ್ನು ಕಟ್ ಮಾಡಿರೋದಾಗಲಿ ಉಪ್ಪು ಖಾರ ಮಸಾಲೆ ಏನು ಹಾಕಿರ್ತೀವೋ ಅದು ಹಿಟ್ಟಿಗೆ ಚೆನ್ನಾಗಿ ಹಿಡ್ಕೋಬೇಕು. ಆ ಥರ ನೀವು ನಾದ್ಕೊಂಡು ಕೊನೆಯಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಫುಲ್ ಕವರ್ ಆಗೋ ಥರ ಸವರಬೇಕು. ಇದಕ್ಕೆ ಜಾಸ್ತಿ ಟೈಮ್ ರೆಸ್ಟ್ ಕೊಡೋದೇನು ಬೇಡ. 1-2 ನಿಮಿಷ ಇದನ್ನು ಸೈಡಲ್ಲಿ ಇಟ್ಟರೆ ಸಾಕು, ತುಂಬಾ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಮಿನಿಟ್ ರೆಸ್ಟ್ ಕೊಟ್ಟರೆ ಮತ್ತೆ ನೀವು ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಹಿಟ್ಟು ಅದಕ್ಕೆ ಬಂದರೆ ಸಾಕು, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. 2 ನಿಮಿಷ ಆದಮೇಲೆ ಆ ಹಿಟ್ಟನ್ನು ತೊಗೊಂಡು ಕೈಯಲ್ಲೇ ಒಂದ್ಸರಿ ನಾದ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಪಾತಿನ ಲಟ್ಸೋಕ್ಕೆ ನೀವು ಉಂಡೆಗಳನ್ನು ಮಾಡ್ಕೋಬೇಕು. ನಾವಿಲ್ಲಿ 1 ಬೌಲ್ ಚಪಾತಿ ಹಿಟ್ಟನ್ನು ಬಳಸಿರೋದ್ರಿಂದ ಇಲ್ಲಿ ಮೀಡಿಯಮ್ ಸೈಜ್ ಚಪಾತಿನ ನಾವು 12ರಿಂದ 15 ಚಪಾತಿಗಳನ್ನು ಮಾಡ್ಕೋಬೋದು. ಚಪಾತಿ ಉಂಡೆಗಳಾದಮೇಲೆ ಸ್ವಲ್ಪ ಹಿಟ್ಟನ್ನು ಅದ್ರ ಮೇಲೆ ಉದುರಿಸ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕೈಗೆ ಅಂಟಿಸ್ತಾ ಇರುತ್ತೆ. ನಿಮಗೆ ಬೇಕಾಗಿರೋ ಅಂಥ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟನ್ನು ಮೇಲೆ ಕೆಳಗೆ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ತುಂಬ ತೆಳುವಾಗಿನೇ ಇದನ್ನು ನಾವು ಲಟ್ಟಿಸ್ಕೋಬೋದು. ಚಪಾತಿ ಲೆವೆಲ್ಗೇನೆ ಬರುತ್ತೆ, ತುಂಬ ಪರಾಟ ಟೈಪ್ ಏನು ದಪ್ಪ ಬರಲ್ಲ. ಚೆನ್ನಾಗಿ ಕೂಡ ಬೇಯುತ್ತೆ ಮತ್ತು ಮೃದುವಾಗಿ ಕೂಡ ಇರುತ್ತೆ. ಇಲ್ಲ ನಿಮಗೆ ಶೇಪ್ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡು ಆ ಪ್ಲೇಟಿನ ಆಕಾರಕ್ಕಾದರೂ ನೀವು ಚಾಕುನ ಯೂಸ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೋದು. ಆಗ ಪರ್ಫೆಕ್ಟ್ ಒಂದು ರೌಂಡ್ ಶೇಪ್ ಚಪಾತಿ ಕೂಡ ಸಿಗುತ್ತೆ. ರೌಂಡ್ ಆದರೂ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ನೀವು ಮಾಡೋದಾದರೆ ಬೇರೆ ಶೇಪಲ್ಲಿ ಕೂಡ ಅದನ್ನು ಕಟ್ ಮಾಡಿ ಬೇಯಿಸ್ಕೋಬೋದು. ಮೆಂತ್ಯ ಸೊಪ್ಪೆಲ್ಲ ಮೇಲ್ಗಡೆ ಕಾಣಿಸ್ತಾ ಇರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ಟವ್ ಮೇಲೆ ಹಂಚನ್ನು ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ನೀವು ಚಪಾತಿನ ಯಾವ ಥರ ಬೇಯಿಸ್ಕೋತೀರೋ ಆ ಥರ ಬೇಯಿಸ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನು ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ನೀವು ಮಾಮೂಲಿ ಎಣ್ಣೆ ಹಾಕಿ ಹೇಗೆ ಬೇಯಿಸ್ಕೋತೀರೋ ಆ ಥರ ಕೂಡ ಬೇಯಿಸ್ಕೋಬೋದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾವು ಅರಿಶಿನ ಪುಡಿ ಕೂಡ ಯೂಸ್ ಮಾಡಿಲ್ಲ, ಕಲರ್ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಮೆಂತ್ಯ ಸೊಪ್ಪು ತವ ಮೇಲೆ ಫ್ರೈ ಆಗೋದ್ರಿಂದ ಚಪಾತಿ ಕೂಡ ಕಹಿ ಬರಲ್ಲ, ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಚಪಾತಿಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ನಾನಿಲ್ಲಿ ಮೊಸರನ್ನ ಸೈಡಿಗೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಯಾವ್ದಾದ್ರು ಸಬ್ಜಿ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಚಟ್ನಿಗಳು ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಎಣ್ಣೆ ಇಲ್ಲ ತುಪ್ಪನ ಯೂಸ್ ಮಾಡಿದ್ರೆ ತುಂಬಾ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನ್ನ ಪೇಜನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.